ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಾನಿ ಸರ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನಮ್ಮೆಲ್ಲರ ಸ್ಪೆಷಲ್ ರಕ್ಷಾ ಬಂಧನ್. ನಾನು ನನ್ನ ಬ್ರದರ್ಗೆ ರಾಖಿ ಕಟ್ಟೋಣ ಅಂತ ಹೇಳಿ ಚಂದ್ರಕ್ಕೆ ಬಂದಿದ್ದೀನಿ. ಸೊ ನನ್ನ ತಮ್ಮನಿಗೋಸ್ಕರ ಈಗ ರಾಖಿ ಬಂದಿದ್ದೀನಿ. ಸೊ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಸೊ ನಾವಿಲ್ಲಿ ನನ್ನ ತಮ್ಮನಿಗೆ ರಾಖಿ ಕಟ್ಟೋಣ ಅಂತ ಹೇಳಿ ಹೊರಟಾಗ ಅವನು ಹೂವು ಹಣ್ಣು ಬಳೆ ಎಲ್ಲ ತೊಗೊಂಡು ಬಂದಿದ್ದ. ತುಂಬಾ ಖುಷಿ ಆಯಿತು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಕ್ಕ ದೀಪ ಬೆಳಗಿ ಅವನಿಗೆ ತಿಲಕ ಇಟ್ಟು ರಾಖಿಯನ್ನು ಕಟ್ತಾ ಇದ್ದಾಳೆ. ವರ್ಷ ನಾವು 3 ಜನನು ಮಿಸ್ ಮಾಡದೆ ನನ್ನ ತಮ್ಮನಿಗೆ ಬಂದು ರಾಖಿ ಕಟ್ತಾ ಇದ್ವಿ. ಬಟ್ ಈ ವರ್ಷ ನನ್ನ ಸಿಸ್ಟರ್ ಮಿಸ್ ಆಗಿದ್ದಾಳೆ, ಹಾಗಾಗಿ ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾನು ಸಹ ನನ್ನ ತಮ್ಮನಿಗೆ ತಿಲಕ ಇಟ್ಟು ರಾಖಿಯನ್ನು ಕಟ್ತಾ ಇದ್ದೀನಿ. ಸೊ ನನ್ನ ಮುದ್ದು ತಮ್ಮನಿಗೆ ದೇವರು ಆಯುಷ್ಯು ಆರೋಗ್ಯ ಎಲ್ಲವನ್ನು ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರೇ ಮಾಡಿಕೊಂಡು ಅವನಿಗೆ ಒಳ್ಳೆಯದಾಗಲಿ ಅಂತ ನಾವಿಬ್ಬರು ಈಗ ದೀಪವನ್ನು ಆರತಿಯನ್ನು ಬೆಳಗ್ತಾ ಇದ್ದೀವಿ. ಸೊ ನನ್ನ ತಮ್ಮನಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಅಕ್ಷತೆ ಹಾಕಿ ನಂತರ ಅವನಿಗೆ ಸ್ವೀಟ್ ಸಹ ತಿನ್ನಿಸ್ತಾ ಇದ್ದೀವಿ. ಅವನ ಬಾಯಿ ಸಹ ಇದೇ ರೀತಿ ಯಾವಾಗಲೂ ಸಿಹಿಯಾಗಿರಲಿ ಅಂತ ಹೇಳ್ತಾ ಅವನು ಕೊಟ್ಟಿದ್ದು ನಮಗೆ ಬೆಸ್ಟ್ ಗಿಫ್ಟ್ ಅಂದರೆ 500 ರುಪೀಸ್. ಸೊ ತುಂಬಾ ಖುಷಿಯಾಗುತ್ತೆ. ವಿತ್ ಚಾಕ್ಲೇಟ್ ಸಹ ಅವನು ನಮಗೆ ಕೊಟ್ಟ. ನಮ್ಮಿಬ್ರಿಗೂ ಸಹ ಅವನು ಸಿಹಿ ತಿನ್ನಿಸಿ ಶುಭ ಹಾರೈಸ್ತಾ. ಸೊ ಅವೆಲ್ಲ ನಮಗೆ ತುಂಬಾ ಖುಷಿ ಆಯಿತು. ಇವರು ಮಿಸ್ಸಸ್ ಜನನಿ ಅಂತ ಹೇಳಿ. ಫ್ಯಾಮಿಲಿ ಅಂದ್ರೇ ಒಂದು ಸ್ಟ್ರೆಂತು. ಹೆಣ್ಮಕ್ಳಿಗೆ ಅದರಲ್ಲೂ ಎಸ್ಪೆಷಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಬರಲಿ, ಖುಷಿಯಾಗಲಿ, ಎಲ್ಲವನ್ನು ನಾವು ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊಳ್ತೀವಿ. ಹಾಗಾಗಿ ಒಂದು ಒಳ್ಳೆ ಪಾರ್ಟಿ ಸಹ ಮಾಡಿದ್ವಿ. ಸೊ ಮಳೆ ಬರ್ತಾ ಇರೋ ಬಿಡಲಿಲ್ಲ. ಕೆಲವೊಂದಷ್ಟು ಕ್ಲಿಪ್ಸ್ನ ನಾನು ತೊಗೊಂಡಿದ್ದೀನಿ. ಆ ಫೋಟೋಸ್ನೂ ಸಹ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನಗೆ ದೇವ್ರು ಕೊಟ್ಟಿರೋ ಬೆಸ್ಟ್ ಗಿಫ್ಟ್ ಅಂದ್ರೇ ನನ್ನ ಮುದ್ದಿನ ತಮ್ಮ ಅಂತ ಹೇಳ್ಬೋದು. ಸೊ ನಾನಂತೂ ಎಲ್ಲವನ್ನು ಶೇರ್ ಮಾಡ್ಕೊಳ್ತೀನಿ. ನನ್ನ ತಮ್ಮ ನಮ್ಮ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಭಾಗಿಯಾಗ್ತಾನೆ. ಸೊ ನನ್ನ ಮುದ್ದು ತಮ್ಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು ಹರ್ಷಿತ್. ಸೊ ನಾವಂತೂ ಸುಮಾರು ಫೋಟೋಸ್ನ ತೊಗೊಂಡ್ವಿ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ನೆಕ್ಸ್ಟು ಕಂಟಿನ್ಯೂ ಆಗಿ ನನ್ನ ಮಗಳು ನಮ್ಮ ಅಕ್ಕನ ಮಗನಿಗೆ ರಾಖಿ ಕಟ್ತಾ ಇರುವಂಥದ್ದು. ಸೊ ನಮ್ಮ ಅಕ್ಕನಿಗೆ 2 ಗಂಡು ಮಕ್ಕಳು. ವರ್ಷವೂ ಮೋನು ಮತ್ತು ನನ್ನ ತಂಗಿ ಮಗಳು ವೈನವಿ ಇಬ್ಬರು ಬಂದು ರಾಖಿ ಕಟ್ತಾಯಿದ್ರು. ಈ ವರ್ಷ ವೈನವಿ ಮಿಸ್ ಆಗಿದ್ದಾಳೆ. ಸೊ ಹಾಗಾಗಿ ಮೋನುನೇ ಅಣ್ಣಂದಿರಿಗೆ ರಾಖಿ ಕಟ್ತಾ ಇದ್ದಾಳೆ. ಸೊ ಅಣ್ಣಂದಿರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ತಿಲಕವನ್ನು ಇಟ್ಟು ಅವಳು ಸ್ಪೆಷಲಾಗಿ ಅಣ್ಣನಿಗೆ ಅಂತ ಸೆಲೆಕ್ಟ್ ಮಾಡಿಕೊಂಡು ರಾಖಿನ ತೊಗೊಂಡು ಬಂದಳು. ಸೊ ತುಂಬಾ ಕ್ಯೂಟಾಗಿದೆ ಅಲ್ವಾ? ಸೊ ನೋಡಿ, ಎಲ್ಲ ಫ್ಯಾಮಿಲಿ ಎಲ್ಲ ಈಗ ಒಟ್ಟಾಗಿ ಸೇರಿದ್ರೆ ಎಷ್ಟು ಎಂಜಾಯ್ ಮಾಡ್ಬೋದು ಅಂತ ಹೇಳಿ. ವರ್ಷ ನಾವು ಅಮ್ಮನ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ವರ್ಷ ನಾವು ಅಕ್ಕನ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ. ಸೊ ಅವ್ರಿಗೆ ಅವಳು ಗಣಪತಿದು ಒಂದು ರಾಖಿಯನ್ನು ತಗೊಂಡಿದ್ದಾಳೆ. ತುಂಬಾ ಕ್ಯೂಟಾಗಿದೆ. ಸೊ ಅಣ್ಣನಿಗೆ ಅದನ್ನು ಕಟ್ತಾ ಇದ್ದಾಳೆ. ಸೊ ಇಬ್ರಿಗೂ ಅರಿಶಿನ ಕುಂಕುಮ ಹಾಕಿ ರಾಖಿಗೆ ಅವಳು ಪೂಜೆನ ಮಾಡ್ತಾ ಇದ್ದಾಳೆ. ಅಣ್ಣಂದಿರು ಇಬ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಅವಳು ಸಹ ದೇವರಲ್ಲಿ ಪ್ರೇ ಮಾಡಿಕೊಂಡು ಅವ್ರಿಗೆ ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇಬ್ರಿಗೂ ಅವಳು ಪೂಜೆನ ಮಾಡಿದ್ಲು. ಸೊ ಆಯುಷು ಸಹ ಅಲ್ಲೇ ಜಾಯಿನ್ ಆದ. ಸೊ ಇವನ ಮುದ್ದಿನ ತಮ್ಮ ಅಂತ ಹೇಳ್ಬೋದು. ಸೊ ವರ್ಷ ನಮ್ಮನೇಲಿ ರಾಖಿ ಕಟ್ತಾ ಇದ್ವಿ. ಇಲ್ಲಿ ಒಟ್ಟಿಗೆ ಕೂತಿದ್ನಲ್ಲ, ಒಟ್ಟಿಗೆ ಬನ್ನಿ ಅಂತ ಹೇಳಿ 3 ಜನನು ಜಾಯಿನ್ ಮಾಡಿದ್ವಿ. ಸೊ ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಈಗ ಅವನಿಗೂ ಸಹ ರಾಖಿಗೆ ಪೂಜೆಯನ್ನು ಮಾಡ್ತಾ ಇದ್ದಾಳೆ. 3 ಜನ ಅಣ್ಣ ತಮ್ಮನಿಗೆ ಒಟ್ಟಿಗೆ ಆರತಿಯನ್ನು ಬೆಳಗ್ತಾ ಇದ್ದಾಳೆ. ಸೊ ಒಂದು ಸಾರಿ ಸಪ್ರೇಟಾಗೂ ಬೆಳಗ್ಬಿಡೋಣ ಅಂತ ಹೇಳಿ ಅವ್ರ ಅಣ್ಣನಿಗೆ ಮಾಡ್ತಾ ಇದ್ದಾಳೆ. ನೆಕ್ಸ್ಟು ಶ್ರೇಯು ಅಣ್ಣನಾದಮೇಲೆ ಈಗ ಅರು ಅಣ್ಣನಿಗೆ ಪೂಜೆ ಮಾಡ್ತಾ ಇದ್ದಾಳೆ. ನೆಕ್ಸ್ಟು ಆಯುಷ್ಗೆ ಅವಳು ಆರತಿಯನ್ನು ಬೆಳಗ್ತಾ ಇದ್ದಾಳೆ. ಸೊ 3 ಜನಕ್ಕೂ ಸಹ ಅವಳು ಅಕ್ಷತೆಯನ್ನು ಹಾಕಿ ಅಣ್ಣಂದಿರಿಗೆ ತಮ್ಮನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾಳೆ. ಸೊ ಅಣ್ಣನ ಬಾಯಿ ಯಾವಾಗಲೂ ಸಿಹಿಯಾಗಿರಲಿ ಅಂತ ಹೇಳಿ ಅವಳು ಸ್ವೀಟ್ನ ಹಾಕ್ತಾ ಇದ್ದಾಳೆ. ಅವನು ಸಹ ತಂಗಿ ಯಾವಾಗಲೂ ಸ್ವೀಟಾಗಿರಲಿ ಅಂತ ಹೇಳಿ ಸ್ವೀಟ್ನ ತಿನ್ನಿಸ್ದ. ಸೊ
ವೀಡಿಯೋಸ್ನ ಇಂದಿನ ಧ್ವನಿ ಯಾವ ರೀತಿ ಇರುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಹಾಂ, ನೋಡಿದ್ರಲ್ವಾ, ಮಕ್ಳ ಕೈಲಿ ವೀಡಿಯೋ ಮಾಡಿಸೋದಕ್ಕೆ ತುಂಬಾ ಸಾಕಾಗಿ ಹೋಗುತ್ತೆ. ಯಾಕಂದರೆ ಒಬ್ಬರು ಕೂತ್ಕೊಂಡ್ರೆ ಇನ್ನೊಬ್ರು ಕೂತ್ಕೊಳ್ಳೋದಿಲ್ಲ, ಓಡೋಗ್ತಾ ಇರ್ತಾರೆ. 3 ಜನನ ಒಟ್ಟು ಕೂರಿಸಿ ವೀಡಿಯೋ ಮಾಡಿಸೋಷ್ಟೊತ್ತಿಗೆ ಸಾಕಪ್ಪ ಅನ್ನಿಸ್ಬಿಡ್ತು. ಸೊ ಆಯುಷ್ಗೆ ಮೋನು ಸ್ವೀಟ್ ತಿನ್ಸಿದ್ಲು, ಆದರೂ ನನಗೆ ಇನ್ನೂ ಒಂದು ಸ್ವಲ್ಪ ತಿನ್ನಿಸು ಅಂತ ಹೇಳಿ ಅವನು ಇನ್ನೊಂದು ಸತಿನೂ ಸ್ವೀಟ್ ಹಾಕಿಸ್ಕೊಂಡ. ಸೊ ಅವನು ಸಹ ಮೋನುಗೆ ಸ್ವೀಟ್ ತಿನ್ನಿಸ್ದ. ಸೊ ಈ ರೀತಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ರಕ್ಷಾಬಂಧನ ದಿನ. ಎಲ್ಲರೂ ಹೀಗೆ ಒಟ್ಟಾಗಿ ಸೇರೋದೇ ಒಂಥರ ಖುಷಿ ಅಲ್ವಾ. ಮೋನುಗೆ ಅವ್ರ ಶ್ರೇಯೋಣ ಗಿಫ್ಟ್ ಕೊಟ್ಟ. ಸೊ ಚೆಸ್ ಬೋರ್ಡು ವಿತ್ ಲೂಡೋ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕು 2 ಗೇಮ್ನು ಸಹ ಆಡ್ಬೋದು. ಹಾಗೆ ಅವರು ಸಹ ಒಂದು ಲಾಂಗ್ ಸರ, ನೆಕ್ಲೆಸ್ಸು, ಓಲೆ ಫುಲ್ ಸೆಟ್ನ ಅವನು ಕೊಟ್ಟ. ಮೋನು ಅಂತೂ ಫುಲ್ ಖುಷಿ ಗಿಫ್ಟ್ನೆಲ್ಲ ತೊಗೊಂಡ್ಮೇಲೆ. ಅವಳಿಗಂತೂ ತುಂಬ ಇಷ್ಟ ಆಯಿತು. ಆಯುಷ್ ಸಹ ಅವಳಿಗೆ 100 ರೂಪೀಸ್ ಗಿಫ್ಟ್ ಕೊಟ್ಟ. 3 ಜನನೂ ರಾಖಿ ಕಟ್ಟಿಸ್ಕೊಂಡು ತುಂಬಾ ಸೂಪರಾಗಿತ್ತು ನಮ್ಮ ಈ ಒಂದು ಸ್ಪೆಷಲ್ ಡೇ ಅಂತ ಹೇಳಿದ್ರು. ಎಲ್ಲರೂ ರಾಖಿ ಕಟ್ಟಿಸ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ರು. ಕೆಲವೊಂದು ಕ್ಲಿಪ್ಸ್ನು ನಾನಿಲ್ಲಿ ಹಾಕಿದ್ದೀನಿ. ಸೊ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ರು ಅಂತ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಂದು ಟೆಡ್ಡಿ ಅಂತ ಹೇಳಿ ನಮ್ಮ ಹರ್ಷಿತ್ತು ಅದನ್ನು ಸಾಕಿರುವಂಥದ್ದು. ಸೊ ಮಕ್ಕಳಂತೂ ಕ್ಯೂಟಾಗಿದೆ ಅಂತ ಹೇಳಿ ಟೆಡ್ಡಿ ಜೊತೆ ಕೆಲವೊಂದಷ್ಟು ಫೋಟೋಸ್ನ ಅವರು ತಗೊಂಡ್ರು. ಸೊ ಮಕ್ಕಳೆಲ್ಲ ಈ ರೀತಿ ರಾಖಿ ಹಬ್ಬದ ದಿನ ತುಂಬಾ ಎಂಜಾಯ್ ಮಾಡಿದ್ರು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋಸು, ಫೋಟೋಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂತರ ನಾವು ಅಕ್ಕ ಬಿರಿಯಾನಿ ಮಾಡಿ, ಕಬಾಬು, ಮೊಟ್ಟೆ ಹಾಗೆ ಚಿಕನ್ ಚಾಪ್ಸ್ ಮಾಡಿದ್ಲು. ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಊಟ ಮಾಡಿ ಒಟ್ಟಾಗಿ ಕುತ್ಕೊಂಡು ಈ ರೀತಿ ಊಟ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.